ಈಗ ನಿಮ್ಮೆಲ್ಲರಿಗೂ ಇನ್ನೊಂದು ಸಣ್ಣ 2 ಪ್ರಶ್ನೆ ಕೇಳ್ಬೋದಾ? ನಿಮ್ಮ ಪ್ರೈಸಾ ಹೇಳ್ತೀವಿ, ಆನ್ಸರ್ ಹೇಳಿದ್ಮೇಲೆ ಹೇಳ್ತೀವಿ. ಸೊ ಯಾವುದೇ ಊಟ ತಿಂಡಿಗೆ ರುಚಿಯನ್ನು ತಂದು ಕೊಡುವ ಅತಿ ಮುಖ್ಯವಾದ ಪದಾರ್ಥ ಯಾವುದು? ಓ ಮೈ ಗಾಡ್, ಸಖತ್ ಬ್ರೇನಿಗಳಿವೆಲ್ಲ. ಸೊ ಅದಕ್ಕೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ಅದನ್ನು ಹೇಳೋರು ಯಾರು ದಡ್ಡರಲ್ಲ ಅಂತೆ. ಸೊ ನೀವೆಲ್ಲರೂ ಸ್ಮಾರ್ಟ್ ಪೀಪಲ್. ಓಕೆ, ಉಪೇಂದ್ರ ಹೇಳಿರೋದು ಕರೆಕ್ಟ್. ಅದೇ ತರ ನಮ್ಮ ಬೃಂದಾವನದ ಬಹುತೇಕ ಎಲ್ಲ ಉತ್ಸವಗಳಲ್ಲೂ ಆ ದಿನಕ್ಕೆ ಕಳೆ ತಂದು ಕೊಡ್ತಕ್ಕಂತ ಒಂದು ಮುಖ್ಯ ಕಾರ್ಯಕ್ರಮ ಯಾವುದು ಅಂತ ಯಾರಾದ್ರೂ ಗೆಸ್ ಮಾಡ್ತೀರಾ? ಯಾವ ನಾಟಕ? ಓ ಮೈ ಗಾಡ್, ಅಮೇಝಿಂಗ್. ಯು ಪೀಪಲ್ ಆರ್ ಜಸ್ಟ್ ಅಮೇಝಿಂಗ್. ಸೊ ನಿಮ್ಮೆಲ್ಲರಿಗೂ ಒಂದು ರಿಯಲ್ ಆಗಿ ಹ್ಯಾಟ್ಸ್ ಆಫ್, ಬಿಕಾಸ್ ತುಂಬಾ ಪರ್ಫೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ನನಗೆ ಈ ಶ್ರೀವಿದ್ಯಾ ಮತ್ತು ರಾಗಿಣಿ ಅವರು ನಡೆಸ್ಕೊಟ್ರಲ್ಲ ಈ ಸಾಹಿತ್ಯ ಕಾರ್ಯಕ್ರಮ, ಅದನ್ನ ನೋಡ್ತಾ ಇದ್ದಾಗ ನಮ್ಮ ಪ್ರಖ್ಯಾತ ಕವಿ DS ಕರ್ಕಿ ಅವರ ಹಚ್ಚೇವು ಕನ್ನಡದ ದೀಪದ ಈ ಕವನದ ಸಾಲುಗಳು ನೆನಪಾಗ್ತಾ ಇದೆ. ಯಾವ್ದಪ್ಪ ಅದು ಅಂದ್ರೆ, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಅನ್ನೋ ಈ ಸಾಲುಗಳು ನಮ್ಮ ಈಸ್ಟ್ ವಿಂಡ್ಸರ್ ಕನ್ನಡ ಶಾಲೆಯ ಮಕ್ಕಳಿಗೆ ಹೇಳಿ ಮಾಡಿಸಿದ ಹಾಗಿದೆ. ಓಕೆ, ಯಾಕೆ ಅಂದ್ರೆ ಅದು ವಸಂತೋತ್ಸವವೇ ಇರಬಹುದು ಅಥವಾ ಮಕ್ಕಳೋತ್ಸವನೇ ಇರಬಹುದು, ನಮ್ಮ ಕನ್ನಡ ಭಾಷೆಯ ಕಳೆಯನ್ನು ತಮ್ಮ ಅಮೂಲ್ಯ ಅಭಿನಯ ಕಲೆಯ ಮೂಲಕ ಕೆಚ್ಚೇವು ಅನ್ನೋ ಸಂದೇಶವನ್ನ ಇಲ್ಲಿವರೆಗೂ ನಿರಂತರವಾಗಿ ನೀಡ್ತಾ ಬಂದಿದ್ದಾರೆ ನಮ್ಮ ಈಸ್ಟ್ ವಿಂಡ್ಸರ್ ಕನ್ನಡ ಶಾಲೆಯ ಮಕ್ಕಳು. ಹೌದು, ನಮ್ಮ ಈಸ್ಟ್ ವಿಂಡ್ಸರ್ ಕನ್ನಡ ಶಾಲೆಯ ಮಕ್ಕಳು ಪ್ರಸ್ತುತಪಡಿಸಲಿದ್ದಾರೆ ಹೂ ಅಂದ ಹೂ ಅಂದ. ಈ ನಾಟಕ ಬರ್ಟೋಲ್ಟ್ ಬ್ರೆಕ್ಟ್ ಅವರ ಹಿ ಸೆಡ್ ಎಸ್ ಹಿ ಸೆಡ್ ನೋ ಅನ್ನೋ ಕಥೆಯಿಂದ ಕನ್ನಡಕ್ಕೆ ರೂಪಾಂತರವಾಗಿದೆ. ಈ ಜರ್ಮನ್ ನಾಟಕಕಾರರ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ಅವರ ಕಥೆ ಅಥವಾ ನಾಟಕಗಳನ್ನ ಓದುವ ಮನಸ್ಸುಗಳಿಗೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನ ಮುಂದಕ್ಕೂ ಮುಂದುವರಿಸಬೇಕೆ ಅಥವಾ ಪ್ರಶ್ನಿಸಬೇಕೆ ಅನ್ನುವಂತಹ ಒಂದು ಚಿಂತನೆಗೆ ಒಳಪಡಿಸ್ತಾರೆ. ಈ ರೀತಿಯ ಕಥಾ ಹಂದರ ಇರುವ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಪ್ರಸಿದ್ಧ ಲೇಖಕಿ ಶ್ರೀಮತಿ ವೈದೇಹಿ ಅವರು. ಅವರು ಈ ನಾಟಕದಲ್ಲಿ ಹಳ್ಳಿಯ ಸೊಗಡನ್ನು ಸೇರಿಸಿ ತುಂಬಾ ಚಂದವಾಗಿ ವರ್ಣಿಸಿದ್ದಾರೆ. ಈ ನಾಟಕದಲ್ಲಿ ಮಕ್ಕಳೇ ಪ್ರಧಾನ. ಅವರೇ ಮುಗ್ಧವಾದ ಸೃಜನಾತ್ಮಕ ಸಲಹೆಗಳನ್ನು ಸೂಚಿಸುತ್ತಾರೆ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನಡೆಯುತ್ತಾರೆ. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಪ್ರಕೃತಿ ಬೃಂದಾವನದ ಸದಸ್ಯರು ಪ್ರತಿ ವಾರ ಚಾರಣ ಹೋಗ್ತಿದ್ದಾರೆ. ತುಂಬಾ ಜನ ಇಲ್ಲಿದ್ದಾರೆ ಚಾರಣ ಹೋಗುವವರು. ಬನ್ನಿ, ಈಗ ನಮ್ಮ ಕನ್ನಡ ಶಾಲೆ ಮಕ್ಕಳು ಕೂಡ ಚಾರಣ ಮಾಡೋದನ್ನ ನೋಡೋಣ. ಅದಕ್ಕೂ ಮುಂಚೆ ಈ ನಾಟಕದ ನಿರ್ದೇಶಕರು ನಿಮ್ಮೆಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ನಾಟಕವನ್ನ ಗಮನವಿಟ್ಟು ನೋಡ್ಬೇಕಂತೆ. ಯಾಕಂದ್ರೆ ನಾಟಕದ ಮಧ್ಯದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಲಾಗುತ್ತದೆ. ಗಮನ ಇಟ್ಟು ನೋಡಿ. ಬನ್ನಿ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಸ್ವಾಗತಿಸೋಣ. ಧನ್ಯವಾದ ಸರಸ್ವತಿ ಅವರೇ. ಹೊರಡಿ ಮಕ್ಕಳೇ ಚಾರಣ.
ಸರಿ, ನೀವೆಲ್ಲ ಇಲ್ಲೇ ವ್ಯಾಯಾಮ ಮಾಡ್ತಾ ಇರಿ. ನಾನು ಸುಬ್ಬು ಮನೆಗೆ ಹೋಗಿ ಬರ್ತೀನಿ. ಅವನ ಅಮ್ಮನಿಗೆ ಹುಷಾರಿಲ್ಲ ಅಂತ ಬಂದೇ ಇಲ್ಲ. ಪಾಪ, ನಾವೆಲ್ಲರೂ ಹೊರಟಿದ್ದೇವೆ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಹಾ, ನೀರು, ಕೋಲು, ಹಗ್ಗ, ಅದು ಇದು ತಿಂಡಿ ಎಲ್ಲ ತಗೊಂಡ್ ರೆಡಿ. ಈಗ ಹೋಗಿ ಹಾಗೆ ಬಂದೆ. ಸುಬ್ಬು, 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 ಯಾರೋ ಬಂದ್ರು ನೋಡು. ಈಗ ಹೋಗ್ತೀವಿ. ನಿಮ್ಮಮ್ಮ ಹೇಗಿದ್ದಾರೆ ಅಂತ ನೋಡಕ್ಕೆ ಬಂದೆ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ಇದ್ದೇನಲ್ಲ ಮೇಷ್ಟ್ರೆ, ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂರಕ್ಕಾಗಲ್ಲ, ಬದುಕೆ ಕಷ್ಟ. ಅಯ್ಯೋ, ಹಾಗನ್ನಬೇಡಿ. ನೀವೇಗಂದ್ರೆ ಪಾಪ ಸುಬ್ಬು ಏನ್ ಮಾಡ್ಬೇಕು ಹೇಳಿ? ನಾವು ಹೋಗ್ತಿರೋ ಬೆಳ್ಳಿ ಬೆಟ್ಟದ ಆಚೆ ನಾಟಿ ವೈದ್ಯರಿದ್ದಾರಂತೆ. ನಾನೇ ಹೋಗಿ ವಿಚಾರ ಮಾಡಿ ಮದ್ದು ತರೋಣ ಅಂತ. ಯಾರಾದ್ರೂ ಗುಣ ಅದು ಇದ್ದಾರ? ಈ ವಿಷಯ ಹೇಳಿದವರಿಗೆ ಮಾತು ಹೋಗಿತ್ತಂತೆ. ಆದ್ರೆ ಆ ನಾಟಿ ವೈದ್ಯರ ಮದ್ದು ತಗೊಂಡ್ಮೇಲೆ ಮಾತು ವಾಪಸ್ ಬಂತಂತೆ. ಹಾಗಿದ್ರೆ ನಾನು ಗುಣ ಆಗ್ತೀನಿ. ನಾನು ನಿಮಗೆ ಮದ್ದು ತರ್ತೀನಿ. ನೀನಾಗಲ್ಲ, ಬರೋಕ್ಕಾಗಲ್ಲ. ಅದು ಕಾರಣಿಕ ಬೆಟ್ಟ. ಅಲ್ಮೇಲೆ ಹೋಗುವವರು ಹತ್ತುತ್ತಾನೆ ಇರಬೇಕು. ಆಯಾಸ ಆದರೂ ನಿಲ್ಬಾರ್ದು, ಹುಸ್ಸಪ್ಪ ಅಂತ ಕೂರ್ಬಾರ್ದು, ಸೋತು ವಾಪಸ್ಸು ಬರಲೇಬಾರ್ದು. ಆಚೆ ಊರು ಕಣ್ಣಿಗೆ ಬಿದ್ದ ಮೇಲೆ ಬೆಟ್ಟ ಇಳಿಯೋದು. ಅಷ್ಟೇನಾ? ಅಷ್ಟು ಸುಲಭ ಇಲ್ಲ. ಉಳಿದವರೆಲ್ಲ 1 ತಿಂಗಳಿಂದ ತರಬೇತಿ ತಗೊಂಡಿದ್ದಾರೆ. ಬಿಡಿ ಮೇಷ್ಟ್ರೆ, ಇವನಿಗೆ ಏನು ಕಷ್ಟ ಆಗೋಲ್ಲ. ಮಂಗಂತರ ಮರ ಹತ್ತುತ್ತೆ, ಬೆಟ್ಟ ಏನು ಅಲ್ಲ ಅವನಿಗೆ. ಕರ್ಕೊಂಡು ಹೋಗಿ, ಅವನಿಗೆ ತಿರುಗಾಟನೂ ಆಗುತ್ತೆ, ಮತ್ತು ತರ್ತಾನೆ. ನೀವ್ ಅನ್ಕೊಂಡ ಹಾಗೆ ಮರ ಹತ್ತೋದು ಬೆಟ್ಟ ಹತ್ತೋದು ಒಂದೇ ಅಲ್ಲ. ಪಾಪ, ಮಗು ಅಷ್ಟು ಕೇಳ್ಕೊಂತಿದೆ, ಆಸೆ ಪಡ್ತಿದ್ದಾನೆ. ಅವನನ್ನ ಬಿಟ್ಟು ಹೋಗ್ಬೇಡಿ. ಸರಿ, ಬಾ. ಬೆಳ್ಳಿ ಬೆಟ್ಟ ಕಾರಣಿಕ ಬೆಟ್ಟ, ನಿಯಮ ಬೇರೆ ಇದೆ. ಇವನ ಹತ್ತೋಕ್ಕಾಗಲಿಲ್ಲ ಅಂದ್ರೆ ಏನು ಮಾಡೋದು? ಜೋಪಾನ ಸುಬ್ಬು, ಮೇಷ್ಟ್ರ ಜೊತೆಗೆ ಇರು. ಹೋಗುತ್ತಿರುವುದು ಬೆಳ್ಳಿ ಬೆಟ್ಟಕ್ಕೆ. ಅಪಾಯ ಹಿಂದೆ ಹಾಕಿ ಹಿಂತಿರುಗಿ ಬಾ. ಆಯ್ತು ಅಮ್ಮ. ಅಲ್ಲೇ ನಿಂತು ಸುತ್ತ ನೋಡ್ತಾ ಇದ್ರೆ ಎಲ್ಲವೂ ಮರೆತು ಹೋಗುತ್ತೆ. ಎಲ್ಲ ಅಂದ್ರೆ
ಅಂದ್ರೆ ಹತ್ತಿ ಬಂದ ಕಷ್ಟ ಅಂತ. ಎಲ್ಲ ಮರೆಯೋದು ಅಂದ್ರೆ ಅಪ್ಪ ಅಮ್ಮ ಪಾಠ ಪರೀಕ್ಷೆ ಎಲ್ಲ ಛೇ ಛೇ, ಹಾಗಲ್ಲ. ಅಪ್ಪ ಅಮ್ಮ ಎಲ್ಲರೂ ಈ ದೃಶ್ಯ ನೋಡಿದ್ರೆ ಎಷ್ಟು ಚೆನ್ನ ಅಂತ ನೆನಪು ಮಾಡ್ಕೊಂತಿದ್ರು. ಅಯ್ಯೋ, ಈ ಮೇಷ್ಟ್ರು ಮಾತೇ ಅರ್ಥ ಆಗಲ್ಲ. ಮರೆಯೋದು ಅಂತಾರೆ, ನೆನಪು ಮಾಡ್ಕೊತೀರಾ ಅಂತಾರೆ. ಸರ್, ಸುಬ್ಬು ನಮ್ಗಿಂತ ಮುಂದೆ ಹೋಗ್ತಿದ್ದಾನೆ. ಏ ಸುಬ್ಬು, ಅಷ್ಟು ಬೇಗ ಹೋಗ್ಬೇಡ, ಬೇಗ ಆಯಾಸ ಆಗುತ್ತೆ. ಆಮೇಲೆ ನಿಯಮದ ಪ್ರಕಾರ ನಿನ್ನನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಆಗ್ಲೇ ಸಾಕಾಯ್ತಾ? ಇನ್ನು ಮೇಲೆ ಹೋಗ್ಬೇಕು. ಹೋಗಿ ಹೋಗಿ ಜೂದಲ್ಲಿ ಯಾಕೆ ಕರ್ಕೊಂಡ್ಬಂದ್ರಿ ಸರ್? ಹಾಗೆಲ್ಲ ನಿಲ್ಲೋ ಹಾಗಿಲ್ಲ, ಹೋಗ್ತಾನೆ ಇರ್ಬೇಕು. ನಿಂತ್ರೆ ನಿಯಮದ ವಿರುದ್ಧ. ಮೇಷ್ಟ್ರೆ, ಇವನ್ ಹತ್ತಿದ ಹಾಗೆ ಆಗಲ್ಲ ಬಿಡಿ. ಈ ಚಿಳುಕು ಮರಿ ಬೆಟ್ಟ ಹತ್ತಿದ್ದ. ಛೇ, ಆಗಲ್ಲ, ಅಳುಕಿಸಬಾರದು. ಏನೋ ಸುಬ್ಬು, ಬೇಡ ಅಂದ್ರು ಬಂದಿದ್ದಿ. ಸರಿ, ಇಲ್ಲೇ ಸುಧಾರಿಸ್ಕೊ. ಪಾಪ, ಸ್ವಲ್ಪ ಕರಿಯೋಣ. ಕೂತ್ಕೋಬಾರ್ದು, ನಡೀತಾ ಇರ್ಬೇಕು ಅಂದ್ರಿ. ಈಗ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೋಗ್ತಿರ್ಬೇಕಾ ನಿಂತಿರ್ಬೇಕಾ? ಈ ಮೇಷ್ಟ್ರು ನಮಗೊಂದು ನಿಯಮ, ಸುಬ್ಬುಗೇನೊಂದು. ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಸರ್. ಏ, ಹಾಗೆಲ್ಲ ಆಗಲ್ಲ ಅನ್ನುವಂತಿಲ್ಲ. ಇವನ ಅವಸ್ಥೆ ನೋಡಿದ್ರೆ ಬೆಟ್ಟ ಹತ್ತಿದ ಹಾಗೆ. ಸುಬ್ಬು ಗರ ಗರ ಕಣ್ಣು ತಿರುಗಿಸುತ್ತಿದ್ದಾನೆ. ಹುಷಾರಿಲ್ಲದೆ ಬಿದ್ದೆ ಹೋಗ್ತಾನೆ. ಇವನು ನೋಡಿದರೆ ನನಗೆ ತುಂಬಾ ಭಯ ಆಗ್ತಿದೆ. ಕಣ್ಣು ತಿರುಗಿಸ್ತಿದ್ದಾನ? ಸುಮ್ನೆ ಸುಮ್ನೆ ಏನೋ ಹೇಳ್ಬೇಡಿ, ಸ್ವಲ್ಪ ಆಯಾಸ ಅಷ್ಟೇ. ಹಾಗಾದ್ರೆ ಏನು ತೊಂದರೆ ಅಲ್ಲ ಸರ್? ಎಷ್ಟು ಹೊತ್ತು ಹೀಗೆ ಇರೋದು? ನೋಡಿ, ಬೆಳ್ಳಿ ಬೆಟ್ಟದ ತುದಿ ಬಂಗಾರದ ಬಣ್ಣ ಹೊಳೆದಿದೆ. ಸರ್, ನನಗೆ ಹತ್ತೋಕೆ ಆಗಲ್ಲ, ಉಸಿರು ಕಟ್ಟುತ್ತಾ ಇದೆ. ನಿನಗೆ ಚಾರಣಕ್ಕೆ ಹೋಗಿ ಅಭ್ಯಾಸ ಅಲ್ವಲ್ಲ, ಅದಕ್ಕೆ. ಯೋಧ್ ಹತ್ತದು ಗ್ಯಾರಂಟಿ ಇಲ್ಲ, ನಮಗೂ ಹೋಗಿ ಬಿಡಲ್ಲ. ಸುಮ್ನೆ ಕೂತ್ಕೊಳ್ಳಿ, ಬಾರಿ ಚಾರಣ ಮಾಡಿರೋ ತರ ಮಾತಾಡ್ಬೇಡಿ. ಪಾಪ ಸುಬ್ಬುಗೆ ಟೈಮ್ ಕೊಡಿ. ಎಷ್ಟು ಅನ್ಕೊಡ್ಬೇಕು ಸರ್? 5 ನಿಮಿಷ? 10 ನಿಮಿಷ? ಅರ್ಧ ಗಂಟೆ? ಅಯ್ಯೋ, ಸ್ವಲ್ಪ ಸುಮ್ನೆ ಇರ್ತೀರಾ? ಸುಬ್ಬು, ಇನ್ ಸ್ವಲ್ಪ ದೂರ ಬೆಟ್ಟ ತುದಿ ತಲುಪ್ತೀವಿ. ಸುಬ್ಬನ್ನ ನೋಡ್ರು ಬರೋ ಲಕ್ಷಣ ಇದೆಯಾ? ಸುಬ್ಬುನ ಏನ್ ಮಾಡುದು? ಮಾಡೋದೇನು, ನಿಯಮದಂತೆ ಬೇರೆ ಬರಕ್ಕಾಗಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗೋದು. ಇಲ್ಲೇ? ನೀವೇನ್ ಹೇಳ್ತೀರಾ? ಅಯ್ಯೋ, ಅದು ಸರಿನಾ? ಬಿಟ್ಟು ಹೋಗೋದು ಸರಿನಾ? ಒಟ್ಟಿಗೆ ಬಂದು ಒಟ್ಟಿಗೆ ನಡೆದು ನಡುರನೆ ಬಿಡೋದು ಸರಿನಾ? ಸರಿ ತಪ್ಪು ಎಲ್ಲ ನೋಡೋಕ್ಕಾಗಲ್ಲ. ಮುಂಚೆಲ್ಲ ಹೀಗೆ ಬೆಟ್ಟ ಹತ್ತಕ್ಕಾಗದೆ ಅರ್ಧಕ್ಕೆ ನಿಂತ್ರೆ ಕಡಿಮೆಗೆ ದೂಡಿ ಹೋಗ್ತಿದ್ರಂತೆ. ನಾವು ಅದನ್ನೇ ಮಾಡೋಣ. ಆ ದೂಡಿ ಹೋಗೋದ? ಸುಬ್ಬುನ ಬಿಟ್ಟು ಹೋದ್ರು ಕಾದು ಪ್ರಾಣಿ ತಿನ್ನುತ್ತೆ. ಸರಿ, ಬೆಟ್ಟದ ಕೆಳಗೆ ದೂಡದೆ ಒಳ್ಳೆಯದು. ಸಂಪ್ರದಾಯದ ಪ್ರಕಾರ ನಡ್ಕೊಂಡು ಹಾಗೆ ಆಗುತ್ತೆ. ಬೇಡ ಬೇಡ, ನಾನು ಸರಿ ಅಂತೆ. ನೋಡು, ನಡೀತೀನಿ. ಸರ್, ಇನ್ನಾಗಲ್ಲ ಸರ್, ನಾವು ಹೊರಟು ಬಿಡ್ತೀವಿ. ಅಪ್ಪಣೆ ಕೊಡಿ. ನಿಮಗೆ ತಾಳ್ಮೆನೆ ಇಲ್ಲ. ಸುಬ್ಬುನೇ ಹೇಳ್ತಿದ್ದಾನೆ, ಅವನಿಗೆ ಹತ್ತಕ್ಕೆ ಆಗಲ್ಲಂತೆ. ನನ್ನ ಅಜ್ಜ ಹೇಳ್ತಿದ್ರು, ಈ ಬೆಳ್ಳಿ ಬೆಟ್ಟ ಏರೋಕೆ ಆಗದೆ ಮಧ್ಯೆ ನಿಂತ್ರೆ ಕೆಳಕ್ಕೆ ದೂಡಬೇಕಂತೆ. ಹಾ, ಈ ಮಕ್ಕಳಿಗೆ ನನ್ಗಿಂತ ಜಾಸ್ತಿ ಗೊತ್ತಿದೆಯಲ್ಲ. ನಿಯಮದ ಪ್ರಕಾರ ನಡಿಗೆ ಇದ್ರೆ ಈ ಬೆಟ್ಟ ಬಾಯಿ ಬಿಟ್ಟು ಎಲ್ಲರನ್ನು ನುಗ್ಗಿ ಬಿಡುತ್ತೆ. ಯಾರೋ ಹೇಳಿದ್ದಲ್ಲ. ನನ್ನ ಅಜ್ಜ, ನನ್ನ ಸೋದರ ಮಾವ. ಪಕ್ಕದ ಮನೆ ಅಜ್ಜಿ ಸತ್ ಹೋಗಿದ್ದು ಹಾಗೆ ಅಂತೆ. ಏನು? ಪಕ್ಕದ ಮನೆ ಅಜ್ಜ ಮದುವೆ ಆದ ಹೊಸದ್ರಲ್ಲಿ ಅಜ್ಜಿ ಜೊತೆ ಇದೇ ಬೆಳ್ಳಿ ಬೆಟ್ಟಕ್ಕೆ ಬಂದ್ರಂತೆ. ಅಜ್ಜ ಬೇಗ, ಅಜ್ಜಿ ನಿಧಾನ. ಅಜ್ಜಿಗೆ ಮಧ್ಯದಲ್ಲಿ ಸುಸ್ತು ಅಂತ ಕೂತ್ಕೊಂಡ್ರಂತೆ. ಆಮೇಲೆ ಅಜ್ಜ ಬೆಳ್ಳಿ ಬೆಟ್ಟದ ಸಂಪ್ರದಾಯ ಕೂತ್ಕೋಬೇಡ ಅಂದ್ರಂತೆ. ಆದರೆ ಅಜ್ಜಿ ಹೇಳಲೇ ಇಲ್ಲ. ಆಮೇಲೆ ಅಜ್ಜಿ ಏನು
ಎತ್ತ ಅಂತ ನೋಡೋದ್ರೊಳಗೆ ಅಜ್ಜ ಅಜ್ಜಿಗೆ ತಿಕ್ಕಣಿವೆಗೆ ಬಿಸಾಡಿದ್ರಂತೆ. ಅಯ್ಯೋ ಅದು ಹೇಗೆ ಗೊತ್ತಾಯ್ತು? ಧನ ಮೇಯಿಸೋರು ನೋಡಿ ಮನೆಗೆ ಸುದ್ದಿ ಕೊಟ್ರಂತೆ. ಶೇ ಅವರಾದ್ರೂ ಅಜ್ಜಿ ಬಿಡುವಾಗ ಹಿಡಿಬಾರದಿತ್ತ? ಅದು ನಿಯಮದ ವಿರುದ್ಧ. ಕಡೆಗೆ ಅಜ್ಜನ ಕಥೆ ಏನಾಯ್ತು? ಅಜ್ಜ ಇನ್ನೊಂದು ಮದುವೆ ಆದ್ರಂತೆ. ನಮ್ಮ ಸೋದರ ಮಾಮ ಯಾರೋ ಮೇಲಿಂದ ಗುಡು 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 ಉರುಳೋದು ನೋಡಿದ್ರಂತೆ. ನನ್ನ ದೊರಪ್ಪ ಸಾಕು ಸಾಕು, ಇವರ ಆಲೋಚನೆ ಬೇರೆ ಕಡೆ ತಿರುಗಿಸ್ಬೇಕು. ಕಾಲು ಬಾತದೆ ಸರ್, ಹೇಳೋಕ್ಕಾಗಲ್ಲ. ನೀವೆಲ್ಲ ಇಷ್ಟು ಕತೆ ಹೇಳ್ತಿದ್ದೀರಲ್ಲ, ನೀವೇ ಸುಬ್ಬನ್ನ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ. ಇವನೆಲ್ಲೇ ಬೇಕಡಿ ಸರ್. ಬೇಡ ಬೇಡ. ಹಾಗಾದ್ರೆ ಕಣಿವೆಗೆ ಎತ್ತಿ ಬಿಸಾಕೋಣ. ಇಲ್ಲ, ನಮ್ಮ ಜೊತೆ ನೀನು ನನ್ಕೊಂಡು ಬರ್ಬೇಕು. ಹೂ ಅಥವಾ ಓಹೋ, ಏಡಿಯಲ್ಲಿ ಒಂದು ಹೇಳ ಸುಬ್ಬು, ನಮ್ಗೆಲ್ಲರಿಗೂ ತಡ ಆಗ್ತಿದೆ. ಹೂವನ್ನು ಸುಬ್ಬು, ಹೂವನ್ನು. ಹೂ ಹೂ, ನಿಮ್ಮ ಸಂಪ್ರದಾಯ ಒಪ್ಪುತ್ತೀನಿ. ನನ್ನನ್ನು ಬಿಟ್ಟು ಹೋಗಿ, ನಿಮ್ಮ ಪ್ರಯಾಣ ಮುಂದುವರಿಸಿ. ಸುಬ್ಬು ಹೂವನ್ನ, ಸುಬ್ಬು ಹೂವನ್ನ. ಸುಬ್ಬು ಹೂ ಅಲ್ಲ, ಕಣಿವೆಗೆ ಬಿಸಾಕೋಣ. ಬೇಡ ಬೇಡ. ಹೂ ಹೂ, ಅದೇ ಪದ್ಧತಿ ಅಂತ ನನ್ನನ್ನು ಬಿಸಾಕ್ಬೇಡಿ. ನಾನು ನಿಮ್ಮೊಂದಿಗೆ ಬರಬೇಕು. ನನ್ನ ಅಮ್ಮನಿಗೆ ಮದ್ದು ತರಬೇಕು. ನಾವೇ ಮದ್ದು ತರ್ತೇವೆ, ನೀನ್ ಇಲ್ಲೇ ಇರು. ಸರಿ ಆದ್ಮೇಲೆ ಬಾ. ಹೌದು, ಸರಿ ಆದ್ಮೇಲೆ ಬಾ. ಹೂ, ನಾನೇ ಮದ್ದು ತರಬೇಕು. ಸುಬ್ಬು ಹೂ ಅಂದ. ಸುಬ್ಬು ಹೂವನ್ನ, ಸುಬ್ಬು ಹೂ ಅಂದ. ಸುಬ್ಬು ಹೂವನ್ನ. ಸುಬ್ಬು ಹೂ ಅಂದ. ಸರಿ ಸರಿ, ಶಾಂತಿ ಶಾಂತಿ. ಒಂದ್ ಪ್ರಶ್ನೆ, ನಿಮಗೆಲ್ಲ ಸುಬ್ಬನ ಇಲ್ಲೇ ಬಿಟ್ಟು ಹೋಗೋದು ಇಷ್ಟನಾ? ಇಲ್ಲ ಸರ್. ಒಂದು ಉಪಾಯ, ಹಗ್ಗ ಇದೆಯಲ್ಲ, ಏ ಸುಬ್ಬು ಹಿಡ್ಕೊಡು. ಅಯ್ಯೋ, ಅವನಿಗೆ ನಿಲ್ಲೋಕೆ ಆಗಲ್ಲ, ಹಗ್ಗ ಹಿಡ್ಕೊಂಡು ಹೇಗ್ ನಡೀತಾನೆ? ಒಂದು ಉಪಾಯ, ಕೈ ಹಿಡಿದು ತೊಟ್ಟಿಲು ಮಾಡಿ. ಸುಬ್ಬು ಕುತ್ಕೊಳ್ಳೋ. ನಿಧಾನ. ಸ್ವಲ್ಪ ಸಮಯ ಆದ್ಮೇಲೆ ನೀರಿಬ್ಬರು ಎತ್ತಿ. ತಡವಾಗ್ತಿದೆ, ಹೊರಡೋಣ. ನಮ್ಮ ಟೀಚರ್ ಯಾವಾಗ್ಲೂ ಏನಾದ್ರೂ ಉಪಾಯ ಹುಡ್ತಾರೆ. ನೋಡ್ರೋ, ಬೆಟ್ಟ ತುದಿ ತಲುಪಿದ್ವಿ. ನಿಮಗೆಲ್ಲ ಧನ್ಯವಾದ. ಅಮ್ಮ, ನಾನು ನಿಮಗೆ ಮದ್ದು ತರ್ತೀನಿ, ತಂದೆ ತರ್ತೀನಿ. ಗಂಧದ ಮೇಳೆಯನಾಗಿ ಗಗನದ ಮೇಘ ವಿಧಾನವ ಮೀರಿ ದೂರಕ್ಕೆ ದೂರಕ್ಕೆ ದೂರ ದೂರಕ್ಕೆ ಹಬ್ಬಿದೆ ಪರ್ವತ ದಿಗಂತ ಶೈಲಿ ಮೈ ಮೈ ಶಿರದಲ್ಲಿ ಸಂಧ್ಯೆಯರಲಿ ನಿರ್ಜನ ಕವಿ ಶೈಲದೊಳೊಬ್ಬನೆ ಕವಿ ಮಲೆನಾಡಿನ ಭೂಮಿ ಮೇಲ ಋಣಚ್ಛರಿ ವಸಂತ ಸಂಧ್ಯಾ ಸುವರ್ಣ ಶಾಂತಿ ಶಾಂತಿ ಅನಂತ ಶಾಂತಿ तेरे तेरे तेरा ये तरंग श्रेणी
ಈಗ ಎಲ್ಲರಿಗೂ ನಮಸ್ಕಾರ. ದೃಷ್ಟಿ ದಿಗಂತದಲ್ಲಿ ನೃತ್ಯ ಮಾಡಿದವರು ಅನಿಕಾ ಹಿರೇಮಠ್, ನಿಹಾಲ್ ಸಾವ್ಕರ್, ನಿತ್ಯ ಶ್ರೀನಿವಾಸ್, ಕೋಶಿತ್ ವೇಣುಗೋಪಾಲ್, ಆರುಷ್ ಮುರಳೀಧರ, ಆದ್ಯ ಭಟ್, ಅರುಷ್ ಅರುಣ್, ಸ್ವರಾ ಸಿದ್ದೇಶ್, ಸಂಹಿತಾ ಸಿದ್ದೇಶ್ ಮತ್ತು ಜಲದಿ ಶ್ರೀನಿವಾಸ್. ನಮಸ್ಕಾರ. ಈಗ ನಿಸರ್ಗ ಪಾಠಶಾಲೆಯ ಮಕ್ಕಳು ನೀಲ್ ಹಿರೇಮಠ್, ಸಮತ್ ಭರದ್ವಾಜ್, ಕೌಸ್ತುಭ ಸತ್ಯನಾರಾಯಣ, ತನುಷ್ ಶಾಸ್ತ್ರಿ, ಸಮೃದ್ಧ ಸಾವ್ಕರ್, ಸುನಿಲ ಗೋಪೆ, ಸಾನ್ವಿ ಸಮದ, ಶ್ರೀನಿಕಾ ಕೋಡ್ಲಿ, ಆರ್ಯ ಗೌಡ, ಪ್ರೇಕ್ಷಕರಾಗಿ ದಿತ್ಯ ಶ್ರೀನಿವಾಸ್ ಹಾಗೂ ಅನಿಕಾ ಹಿರೇಮಠ್, ತಾಯಿಯಾಗಿ ಸುದೇಶ್ನ ಸಾಮಗ, ಶುಭ ಬಾರೋ ಇಲ್ಲಿ ಕನಲ್ ಕೋಟೆ, ಮೇಷ್ಟ್ರಾಗಿ ಓಜಸ್ವಿನ್ ರಾಜ್. ಇವಾಗ ನಮ್ಮ ನಾಟಕ ವಾಲಂಟಿಯರ್ಸ್ ಇರ್ತಾರೆ. ಡ್ಯಾನ್ಸ್ ಕೊರಿಯೋಗ್ರಫಿ ಶ್ರೀಮತಿ ಉಮಾ ಬಂಡೆ ನಾಗರಾಜ್. ಹಾಕೊಂಡಿರೋ ಟೀ ಶರ್ಟ್ ಡಿಸೈನ್ ಮಾಡಿದ್ದು ಸುದೇಶ್ನ ಸಾಮಗ. ಲಾಜಿಸ್ಟಿಕ್ಸ್ ವಿಜಯಾ ಕೋಟೆ. ಬೆಳ್ಳಿ ಬೆಟ್ಟವನ್ನು ಮಾಡಿದವರು ಹಾಗೂ ರಂಗ ಸಜ್ಜಿಕೆ ಶ್ರೀಮತಿ ಕಾತ್ಯಾಯಿನಿ ಹಿರೇಮಠ್ ಮತ್ತು ಶ್ರೀ ರಾಜೇಶ್ ಆಚಾರ್ಯ. ನಾಟಕ ಸಹಾಯಕರು ಶ್ರೀಮತಿ ಅರ್ಚನಾ ಆಚಾರ್ಯ, ಶ್ರೀ ಸತ್ಯನಾರಾಯಣ ಕೃಷ್ಣಮೂರ್ತಿ, ಶ್ರೀಮತಿ ಶುಭಾ ಕೋಟೆ, ಶ್ರೀ ಭಾಸ್ಕರ್ ತೈಲಗಿರಿ, ಶ್ರೀಮತಿ ರೋಹಿಣಿ ಅಳಂರಾಮ್, ಶ್ರೀ ನರಸಿಂಹಮೂರ್ತಿ, ಶ್ರೀಮತಿ ವಿಜಯತಿ ಆರ್ಎಸ್, ಆಮೇಲೆ ರಚನಾ ಆಚಾರ್ಯ. ಪೋಸ್ಟರ್ ಡಿಸೈನ್ ನಾನು ಸಮತ್ ಭಾರದ್ವಾಜ್ ಮತ್ತು ಓಜಸ್ವಿ ರಾಜ್. ನಾಟಕ ನಿರ್ದೇಶನ ಶ್ರೀಮತಿ ಉಮಾಮೂರ್ತಿ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ವೇದಿಕೆ ಮೇಲೆ ಬಂದ ಪ್ರತಿಯೊಬ್ಬ ಮಕ್ಕಳು ಪಟಪಟ ಅಂತ ಸರಾಗವಾಗಿ ಕನ್ನಡ ಮಾತಾಡ್ತಾ ಇದ್ದದನ್ನು ನೋಡಿದ್ರೆ ಅಮೆರಿಕಾದಲ್ಲಿ ಬೆಳೀತಾ ಇದ್ರು ಮಾತೃಭಾಷೆ ಕನ್ನಡದ ಮೇಲೆ ಅವರಿಗೆ ಇರುವ ಹಿಡಿತ ಮತ್ತು ಅಪ್ರತಿಮ ಪ್ರೀತಿ ವರ್ಣಿಸಲು ಅಸಾಧ್ಯ. ಅದಕ್ಕೆ ಈ ನಾಟಕದಲ್ಲಿನ ಅದ್ಭುತ ನಟನೆಯೇ ಒಂದು ಸುಂದರ ನಿದರ್ಶನ. ಈ ಪುಟಾಣಿಗಳ ಪ್ರಬುದ್ಧ ನಟನೆಗಾಗಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಪ್ರತಿ ಬಾರಿಯೂ ಅದ್ಭುತವಾಗಿರ್ತಕ್ಕಂಥ ಒಂದು ಥೀಮ್ ಇಟ್ಕೊಂಡು ನಮಗೆ ಈ ಸ್ವೀಟ್ಸ್ ಅವರು ಎಂಟರ್ಟೈನ್ ಮಾಡ್ತಾರೆ. ಧನ್ಯವಾದ ಈ ಸ್ವೀಟ್ಸ್ ಎಲ್ಲ ಮಕ್ಕಳಿಗೂ.